ಜನಸಾಮಾನ್ಯರು ಏನಾದರೂ ತೆರಿಗೆ ಕಟ್ಟದೇ ಇದ್ದರೆ ಬಿಬಿಎಂಪಿ ತಕ್ಷಣವೇ ಅವರಿಗೆ ನೋಟಿಸ್ ಜಾರಿ ಮಾಡುತ್ತೆ. ಒಂದು ವೇಳೆ ಸರಿಯಾದ ಸಮಯದಲ್ಲಿ ಏನಾದರೂ ತೆರಿಗೆಯನ್ನು ಕೊಡದೇ ಇದ್ದರೆ ಅದಕ್ಕೆ ದಂಡ ಕೂಡ ವಿಧಿಸಲಾಗುತ್ತೆ. ಆದರೆ ತೆರಿಗೆ ಸಂಗ್ರಹದಲ್ಲಿ ಬಿಬಿಎಂಪಿಯಿಂದ ಇದೆಂತಹ ತಾರತಮ್ಯ. ಬಿಬಿಎಂಪಿ ಇದೀಗ ಜನಸಾಮಾನ್ಯರಿಗೊಂದು, ಯಾರು ಬಿಸ್ನೆಸ್ ಮೆನ್ಗಳಿದ್ದಾರೆ, ಯಾರು ಖಾಸಗಿ ಕಂಪನಿಗಳಿದ್ದಾರೆ ಅವರಿಗೆ ಒಂದು ನ್ಯಾಯವನ್ನು ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು. ಸಾಮಾನ್ಯ ಜನರಿಗೊಂದು, ಖಾಸಗಿ ಕಂಪನಿಗಳಿಗೊಂದು ನ್ಯಾಯನ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ತೆರಿಗೆ ಕಟ್ಟದಂತಹ ಜನರಿಗೆ ನೋಟಿಸ್ ನೀಡುವಂತಹ ಬಿಬಿಎಂಪಿ, ಖಾಸಗಿ ಟೆಲಿಕಾಂ ಕಂಪನಿಗಳು ಯಾವುದೂ ಕೂಡ ಬಿಬಿಎಂಪಿ ಕಣ್ಣಿಗೆ ಕಾಣೋದಿಲ್ವಾ? ಬಿಬಿಎಂಪಿಗೆ ಬರಬೇಕಾಗಿರುವಂತಹ ಸಾವಿರಾರು ಕೋಟಿ ರೂಪಾಯಿ ಹಣ ಈವರೆಗೂ ಕೂಡ ಬಾಕಿ ಇದೆ. ಸಾವಿರಾರು ಕೋಟಿ ತೆರಿಗೆ ಬಾಕಿ ಇದೆ. ನಾಯಿ ಕೊಡೆಗಳಂತೆ ಮೊಬೈಲ್ ಟೆಲಿಕಾಂ ಕಂಪನಿಗಳು ತಲೆ ಎತ್ತಿದ್ದಾವೆ, ಟವರ್ಗಳು ಕೂಡ ತಲೆ ಎತ್ತಿದ್ದಾವೆ. ಟವರ್ ಕಂಪನಿಗಳು ಪಾಲಿಕೆಗೆ ವಾರ್ಷಿಕವಾಗಿ ಆಸ್ತಿ ತೆರಿಗೆ ಕಟ್ಟಲೇಬೇಕು. ಪ್ರತಿಯೊಂದು ಟವರ್ಗಳಿಗೂ ಕೂಡ ತೆರಿಗೆಯನ್ನು ಕಟ್ಟಲೇಬೇಕಾಗತ್ತೆ. ಪ್ರತಿ ವರ್ಷಕ್ಕೆ ಟವರ್ ಕಂಪನಿಗಳಿಂದ 200 ಕೋಟಿ ರೂಪಾಯಿ ಹಣ ಬರಬೇಕು. ಕಳೆದ ನವೆಂಬರ್ನಲ್ಲೇ ಡೆಡ್ಲೈನ್ ಕೊಡಲಾಗಿತ್ತು. ಡೆಡ್ಲೈನ್ ಕೊಟ್ಟರೂ ಕೂಡ ಟೆಲಿಕಾಂ ಕಂಪನಿ ಡೋಂಟ್ ಕೇರ್ ಅಂತ ಇದೆ, ಕಟ್ಟೋದಿಲ್ಲ, ನಾವು ಯಾವುದೇ ಕಾರಣಕ್ಕೂ ಕೂಡ ಕಟ್ಟೋದಿಲ್ಲ ಅಂತ ಕಂಪನಿಗಳು ಮಾತ್ರ ಡೋಂಟ್ ಕೇರ್ ಅಂತ ಇದ್ದಾವೆ. ಟೆಲಿಕಾಂ ಕಂಪನಿಗಳು ತೆರಿಗೆ ಕಟ್ಟೋದಕ್ಕೆ ಮುಂದಾಗ್ತಾ ಇಲ್ಲ. ಆದರೆ ಜನಸಾಮಾನ್ಯರು ಕೊಡದೇ ಇದ್ದರೆ ಏನು ಮಾಡ್ತವೆ ಟೆಲಿಕಾಂ ಕಂಪನಿಗಳು? ಸುಮ್ಮನೆ ಬಿಟ್ಬಿಡ್ತವ? ಜನಸಾಮಾನ್ಯರಿಗೆ ನೋಟಿಸ್ ಕೊಡಲಾಗತ್ತೆ, ವಸೂಲಿ ಮಾಡೋದಕ್ಕೆ ಮತ್ತೊಂದು ಮಗದೊಂದು ಅಂತ ಮಾಡಲಾಗತ್ತೆ. ಆದರೆ ಖಾಸಗಿ ಕಂಪನಿಗಳಿಗೆ ಶರಣಾಯ್ತಾ ಬಿಬಿಎಂಪಿ ಅನ್ನುವಂತಹ ಪ್ರಶ್ನೆ, ಪಾಲಿಕೆ ಏನಾದರೂ ಶರಣಾಯ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಇನ್ನು ಕೋಟಿ ಕೋಟಿ ತೆರಿಗೆ ಬಾಕಿ ಇದೆ. ಎಷ್ಟಿದೆ ಅಂತ ನೋಡೋದಾದರೆ ಅಪಾರ ಪ್ರಮಾಣದಲ್ಲಿ ಟೆಲಿಕಾಂ ಸೇವಾ ಕಂಪನಿಗಳು ತೆರಿಗೆ ಬಾಕಿ ಉಳಿಸ್ಕೊಂಡಿದ್ದಾವೆ. ಕೆಎಂಸಿ ಕಾಯ್ದೆ 1976ರ ಕಲಂ 108A ಅಡಿಯಲ್ಲಿ ಟವರ್ ಹಾಕಲಾಗುತ್ತೆ. ಟವರ್ ಹಾಕುವಂತಹ ಕಂಪನಿಗಳಿಗೆ ಆಸ್ತಿ ತೆರಿಗೆ ಶುಲ್ಕವನ್ನು ಹಾಕಲಾಗತ್ತೆ. ಆದರೆ 2014-15ರಿಂದ ಈವರೆಗೆ 1000 ಕೋಟಿ ರೂಪಾಯಿ ಪಾಲಿಕೆಗೆ ಬರಬೇಕಾಗಿದೆ. ಇದು ಈಗಿನದ್ದಲ್ಲ. 2014-2015ರಿಂದ ಈವರೆಗೂ ಕೂಡ ಪಾವತಿ ಮಾಡಿಲ್ಲ. ಎಷ್ಟೇ ಕೇಳಿದ್ರೂ ಕೂಡ, ಏನೇ ಮಾಡಿದ್ರೂ ಕೂಡ ಕಂಪನಿಗಳು ಪಾವತಿ ಮಾಡ್ತಿಲ್ಲ. ಪ್ರತಿ ಟವರ್ಗೆ ಮಾಸಿಕವಾಗಿ 19,000 ರೂಪಾಯಿ ತೆರಿಗೆ ಕಟ್ಟಬೇಕು. ಬೆಂಗಳೂರು ಸುಮಾರು 10,000 ಟೆಲಿಕಾಂ ಕಂಪನಿಯ ಟವರ್ಗಳಿದ್ದಾವೆ. ಬೆಂಗಳೂರಿನಲ್ಲೇ ಸರಿಸುಮಾರು 10,000 ಟೆಲಿಕಾಂ ಕಂಪನಿಯ ಟವರ್ಗಳಿದ್ದಾವೆ. ಆದರೆ ಟೆಲಿಕಾಂ ಸೇವಾ ಕಂಪನಿಗಳು ಮಾತ್ರ ಆ ಆದೇಶಕ್ಕೆ ಕಿಮ್ಮತ್ತೇ ಕೊಡ್ತಾ ಇಲ್ಲ. ಕಂಪನಿಗಳಿಗೆ ನೋಟಿಸ್ ನೀಡಲಾಗ್ತಾ ಇದೆ. ಅದೇ ರೀತಿ ಕಂಪನಿಗಳಿಗೆ ಆದೇಶವನ್ನು ಕೂಡ ಮಾಡಲಾಗ್ತಾ ಇದೆ. ಆದರೆ ಕಂಪನಿಗಳು ಮಾತ್ರ ಇದಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಕೊಡ್ತಾ ಇಲ್ಲ. ಇತ್ತ ಪಾಲಿಕೆ ಅಧಿಕಾರಿಗಳು ಕೂಡ ಕಣ್ಣು ಮುಚ್ಚಿ ಕುಳಿತುಕೊಂಡು ಬಿಟ್ಟಿದ್ದಾರೆ. ಯಾಕಂದರೆ ಪ್ರಭಾವಿಗಳಾಗ್ತಾರೆ. ಸರ್ಕಾರದ ಮೇಲೆ ಒತ್ತಡ ಹೇರುವಂತಹ ಒಂದು ಶಕ್ತಿ ಕೂಡ ಇರುತ್ತೆ ಟೆಲಿಕಾಂ ಕಂಪನಿಗಳಿಗೆ. ಹೀಗಾಗಿ ಪಾಲಿಕೆ ಅಧಿಕಾರಿಗಳು ಆ ಒತ್ತಡಕ್ಕೆ ಏನಾದರೂ ಮಣಿದು ಕಣ್ಣು ಮುಚ್ಚಿ ಕುಳಿತುಕೊಂಡು ಬಿಟ್ರಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಸದ್ಯ ರಿಲಯನ್ಸ್ ಕಂಪನಿ 30 ಕೋಟಿ ರೂಪಾಯಿ ಪಾವತಿ ಮಾಡಿದರೆ ಉಳಿದ ಟೆಲಿಕಾಂ ಸೇವಾ ಕಂಪನಿಗಳು ಕೋಟಿ ರೂಪಾಯಿ ತೆರಿಗೆ ಬಾಕಿ ಉಳಿಸ್ಕೊಂಡಿದ್ದಾವೆ. ಹೀಗಾಗಿ ಈಗ ಎದುರಾಗ್ತಿರುವಂತಹ ಪ್ರಶ್ನೆ, ಸಾಮಾನ್ಯ ಜನರಿಗೆ ಹಾಕುವಂತಹ ತೆರಿಗೆ, ಅವರಿಂದ ವಸೂಲಿ ಮಾಡುವಂತಹ ತೆರಿಗೆ ಕಂಪನಿಗಳಿಂದ ಯಾಕಿಲ್ಲ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗಣೇಶ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ಬೆಂಗಳೂರು ಮಹಾನಗರ ಪಾಲಿಕೆ ಒಂದು ವೇಳೆ ಜನಸಾಮಾನ್ಯರು ಏನಾದರೂ ತೆರಿಗೆ ಕಟ್ಟದೇ ಇದ್ದರೆ ನೋಟಿಸ್ ಕೊಡೋದು, ದಂಡ ಹಾಕೋದು, ಮತ್ತೊಂದು ಮಗದೊಂದು ಎಲ್ಲವನ್ನೂ ಕೂಡ ಮಾಡುತ್ತೆ. ಆದರೆ ಟೆಲಿಕಾಂ ಕಂಪನಿಗಳು ಕವಡೆ ಕಾಸಿನ ಕಿಮ್ಮತ್ತು ಕೊಡ್ತಾ ಇಲ್ಲ. ಆದರೂ ಕೂಡ ಅವರಿಂದ ತೆರಿಗೆ ವಸೂಲಿ ಮಾಡದೆ ಅಧಿಕಾರಿಗಳು ಒತ್ತಡಕ್ಕೆ ಮಣಿದು ಕಣ್ಣು ಮುಚ್ಚಿ ಕುಳಿತುಕೊಂಡ್ರ ಹೇಗೆ ಅಂತ? ಸಂತೋಷ, ಖಂಡಿತವಾಗ್ಲು ಮುಖ್ಯವಾಗಿ ಈ ತರ ಒಂದು ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುತ್ತೆ. ಮುಖ್ಯವಾಗಿ ಬಿಬಿಎಂಪಿಯ ಕಂದಾಯ ವಿಭಾಗದ ಅಧಿಕಾರಿಗಳು ತೆರಿಗೆಯನ್ನ ಬಾಕಿಗೊಳಿಸ್ಕೊಂಡ್ರೆ ನೇರವಾಗಿ ಒಂದು ನೋಟಿಸ್ ಅನ್ನು ಕೊಡ್ತಾರೆ. ಅದಾದ ಮೇಲೆ ಮತ್ತೆ 2ನೇ ಅವಧಿಯಲ್ಲೂ ಕೂಡ ಏನಾದ್ರೂ ಕಟ್ಟಿದ್ರೆ ಬಂದು ಬೀಗವನ್ನ ಜಡಿಯುವಂತ ಪ್ರಕ್ರಿಯೆ ಈಗ ಸರ್ವಸಾಮಾನ್ಯ ಆಗ್ಬಿಟ್ಟಿದೆ. ಅಂದ್ರೆ ಸಾರ್ವಜನಿಕರ ಸ್ವಆಸ್ತಿಗಳಿಗೆ ಸಂಬಂಧಪಟ್ಟಂತಹ ಟ್ಯಾಕ್ಸ್ ಏನಿದೆ, ಟ್ಯಾಕ್ಸ್ ಗಳನ್ನು 1 ರೂಪಾಯಿನೂ ಬಿಡಲ್ಲ. ಅದರಲ್ಲಿ ಅದನ್ನ ವಸೂಲಿ ಮಾಡ್ಲಿಕ್ಕೆ ಸಾಕಷ್ಟು ಕ್ರಮವನ್ನ ಪಾಲಿಕೆ ಅಧಿಕಾರಿಗಳು, ಕಂದಾಯ ವಿಭಾಗದ ಅಧಿಕಾರಿಗಳು ವಹಿಸ್ತಾ ಇದ್ದಾರೆ. ಆದ್ರೆ ನಾಯಿ ಕೊಡೆಗಳಂತೆ ಬೆಂಗಳೂರಿನಲ್ಲಿ ತಲೆ ಎತ್ತಿರುವಂತಹ
ಈ ಟೆಲಿಕಾಂ ಸೇವಾ ಕಂಪನಿಗಳ ಟವರ್ಗಳು ಬೇರೆ ಬೇರೆ ಕಂಪನಿಗಳು ಏನಿದಾವೆ ಆ ಒಂದು ಕಂಪನಿ ಟವರ್ಗಳಿಗೆ ಸಂಬಂಧಪಟ್ಟಂತೆ 2014-15 ಒಂದು ರೆಸಲ್ಯೂಷನ್ ಪಾಸ್ ಆಗುತ್ತೆ. ಪ್ರತಿ ಚದರ ಅಡಿ ಹಾಗೇನೆ ಯಾವ ವಿಸ್ತೀರ್ಣ ಆಧಾರದ ಮೇಲೆ ಅವರಿಗೆ ಒಂದು ಮಾಸಿಕ ಶುಲ್ಕವನ್ನ ತೆರಿಗೆ ರೂಪದಲ್ಲಿ ಪಾಲಿಕೆ ವಸೂಲಿ ಮಾಡ್ಲಿಕ್ಕೆ ಒಂದು ಕಾಯ್ದೆಯನ್ನ KMC ಆಕ್ಟ್ ನಲ್ಲಿ ಕೂಡ ಇರುತ್ತೆ. ಆ ಪ್ರಾವಿಷನ್ ಅನ್ನ ನ್ಯಾಯಾಲಯ ಕೂಡ ಈ ಒಂದು ಪರಿಶೀಲನೆ ಮಾಡಿ ಏನು ಏರ್ಟೆಲ್ ಆಗಿ ಇಲ್ಲಿ ಬೇರೆ ಬೇರೆ ಟೆಲಿಕಾಂ ಸೇವಾ ಕಂಪನಿಗಳಿರ್ತದೆ ಅವರು ನೀಡಬೇಕು ಅನ್ನುವಂತಹ ಸೂಚನೆಯನ್ನ ಕಂಪನಿಗಳಿಗೆ ನೀಡ್ತಾರೆ. ಅದಾದ ಬಳಿಕ ರಿಲಯನ್ಸ್ ಕಂಪನಿಯವರು ಇತ್ತೀಚೆಗಷ್ಟೇ ಒಂದು 30 ಕೋಟಿ ಹಣವನ್ನ BBMPಗೆ ನೀಡಿದ ಹೊರತಾಗಿ ಉಳಿದ ಯಾವ ಕಂಪನಿಗಳು ಕೂಡ ನೀಡಿಲ್ಲ. ಅದರ ಮೊತ್ತವೇ ಸರಿಸುಮಾರು 200 ಕೋಟಿ ವಾರ್ಷಿಕವಾಗಿ ಪಾಲಿಕೆಗೆ ಬರಬೇಕಾಗಿದೆ. ಈಗಾಗಲೇ 10 ವರ್ಷಗಳಿಂದ ಸುಮಾರು 1000 ಕೋಟಿಗಷ್ಟು ಹೆಚ್ಚು ಹಣ ಪಾಲಿಕೆಗೆ ಬಾರದೆ ಹಾಗೆ ಇದೆ. ಅದನ್ನ ವಸೂಲಿ ಮಾಡಿದಂತ ಪ್ರಕ್ರಿಯೆ ಸಂಬಂಧಪಟ್ಟಂತಹ ವಾರ್ಡ್ ನಲ್ಲಿರುವಂತಹ RO ಮತ್ತೆ AROಗಳು ಮಾಡ್ಬೇಕು, ಅಂದ್ರೆ ಕಂದಾಯ ಅಧಿಕಾರಿಗಳು ಮಾಡ್ಬೇಕು. ಆದ್ರೆ ಅವ್ರಿಗೆ ಗೊತ್ತಿದ್ರು ಕೂಡ ನಮಗೆ ಟವರ್ಗಳ ಲೆಕ್ಕ ಇಲ್ಲ, ನಮಗೆ ಟವರ್ಗಳ ಮಾಹಿತಿ ಇಲ್ಲ, ಯಾವ ಕಂಪನಿಗಳದ್ದೋ ಏನೋ ಅನ್ನುವಂತಹ ನಿರ್ಲಕ್ಷ್ಯದ ಮಾತುಗಳನ್ನ ಆಡ್ತಾರೆ. ಈ ಬಗ್ಗೆ ನಾವು ಕೂಡ ಪ್ರಶ್ನೆ ಮಾಡಿದ್ರೆ ನಮಗೆ ಈ ಖಾತಾ ಸ್ವತ್ತಿನಲ್ಲಿ ಸಾಕಷ್ಟು ಬಿಸಿ ಇದೀವಿ, ಯಾಕೆ ಈ ಖಾತಾವನ್ನು ಮಾಡಿಸ್ಬೇಕು, ಅದೇ ಜವಾಬ್ದಾರಿ ಇದೆ, ಇನ್ನು ಇದೆಲ್ಲ ನಾವು ಮಾಡ್ಕೋದು ಕೂತ್ಕೊಳಕ್ ಆಗತ್ತಾ ಅನ್ನುವಂತಹ ಒಂದು ಉಡಾಫೆ ಉತ್ತರವನ್ನ ROಗಳು ಮತ್ತು AROಗಳು ಮಾಡ್ತಾರೆ. ಆದ್ರೆ ಪ್ರಮುಖವಾಗಿ ಸಂಬಂಧಪಟ್ಟಂತಹ ಮುಖ್ಯ ಆಯುಕ್ತರು ತುಷಾರ್ ಗಿರಿವರ್ತ್ ಅವರಾಗಿರ್ಲಿ, ಸಂಬಂಧಪಟ್ಟಂತಹ ಒಂದು ಕಂದಾಯ ಇಲಾಖೆಯ ವಿಶೇಷ ಆಯುಕ್ತರಾಗಲಿ ಇದ್ರ ಬಗ್ಗೆ ಗಮನ ಹರಿಸಬೇಕು. ನೇರವಾಗಿ ಬೆಂಗಳೂರಿನಲ್ಲಿ ಇರುವಂತಹ 10,000ಕ್ಕೂ ಹೆಚ್ಚು ಟವರ್ಗಳೇನಿದೆ ಅಥವಾ ಟೆಲಿಕಾಂ ಸೇವಾ ಸಂಸ್ಥೆಗಳ ಟವರ್ಗಳೇನಿದೆ ಅದನ್ನ ಒಂದು ಲೆಕ್ಕವನ್ನ ಹಾಕಿ ಸಂಬಂಧಪಟ್ಟವರಿಗೆ ನೋಟಿಸ್ ಕೊಟ್ಟು ವಸೂಲಿಯನ್ನ ಮಾಡಬೇಕು. ಒಂದೊಂದು ಟವರ್ಗಳಿಂದ ಸರಿಸುಮಾರು 2.5 ಇಂದ 5 ಲಕ್ಷ ರೂಪಾಯಿವರೆಗೂ ಕೂಡ ಬಾಕಿ ಇದೆ. ಆ ಒಂದಿಷ್ಟು ಅದಂದ್ರೆ 10,000ಕ್ಕೂ ಹೆಚ್ಚು ಟೆಲಿಕಾಂ ಸೇವಾ ಕಂಪನಿಗಳ ಟವರ್ಗಳು ಬೆಂಗಳೂರಿನಲ್ಲಿ ಇದೆ, 8 ವಲಯಗಳಲ್ಲಿ ಇದೆ ಅನ್ನುವಂಥದ್ದು ಈಗ ಮಾಹಿತಿ ಇರುವಂತದ್ದು. ಆದ್ರೆ ಅದರ ನಿಖರವಾದ ಅಂಕಿಅಂಶಗಳು ಪಾಲಿಕೆ ಅಧಿಕಾರಿಗಳಲ್ಲಿ ಇಲ್ಲದೆ ಇರುವಂತದ್ದು ಎಷ್ಟು ನಿರ್ಲಕ್ಷ್ಯತನ, ಎಷ್ಟು ಅಸಡ್ಡೆ ಅನ್ನುವಂಥದ್ದು ಈಗ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇರುವಂತದ್ದು. ಸಂತೋಷ್, ಧನ್ಯವಾದಗಳು ಗಣೇಶ್ ನಿಮ್ಮೆಲ್ಲ ಮಾಹಿತಿಗೆ.